ಹಾಯ್ ಹಲೋ ವೆಲ್ಕಮ್ ಟು ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್. ಸೊ ಬನ್ನಿ ಮಂಡೇ ನಮಗೆ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ನಿಫ್ಟಿ ನಾನು 1 ಅವರ್ ಟೈಮ್ ಫ್ರೇಮಲ್ಲಿ ಇದ್ದೀನಿ. ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ನಾವು ಮುಂಚೆ ಮಾರ್ಕ್ ಮಾಡಿರೋ ಝೋನ್ಸೇ ನಮಗೆ ಕರೆಕ್ಟಾಗಿ ಹಂಗೆ ಇದೆ. ಸೊ ಇವತ್ತು ಆ ಝೋನ್ಸ್ನ ಬ್ರೇಕ್ ಆಗಿಲ್ಲ. ಸೊ ಬ್ರೇಕ್ ಆಗಿರೋ ಝೋನು ಇಲ್ಲಿ ಬ್ರೇಕ್ ಆಗಿದೆ, ಸ್ಮಾಲ್ ಟ್ರೆಂಡ್ ಲೈನ್ ಮಾತ್ರ ಬ್ರೇಕ್ ಆಗಿದೆ ಇವತ್ತು. ಅಗೇನ್ ಮತ್ತೆ ನಾವು ಮಾರ್ಕ್ ಮಾಡಿರೋಂಥ ಮೇಜರ್ ಸಪೋರ್ಟ್ ಲೈನ್ ಏನಿದೆ, ಸಪೋರ್ಟ್ ಲೈನ್ಗೆ ಇನ್ನೂ ಒಂದು ಸ್ವಲ್ಪ ಸ್ಪೇಸು ಪೆಂಡಿಂಗ್ ಇದೆ. ಸೊ ಇದು ಲಾಂಗ್ ಫ್ರೇಮಲ್ಲಿ ನೋಡ್ತಾ ಇರೋಂಥ ನಾವು ಚಾರ್ಟ್ ಗ್ರಾಫ್ ಇದು. ಸೊ ನಮಗೆ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇಲ್ಲಿದೆ, ಒಂದು ಸ್ಟ್ರಾಂಗ್ ಸಪೋರ್ಟ್ ಲೈನ್ ಇಲ್ಲಿದೆ. ಸೊ ಇದು 1 ಅವರಲ್ಲಿದೆ. ಸೊ ಇವಾಗ ನಾವು 5 ಮಿನಿಟ್ಸ್ಗೆ ಹೋಗೋಣ. ಸೊ ಮಾರ್ಕೆಟ್ ಇವತ್ತು ಹೆಂಗೆ ಪರ್ಫಾರ್ಮ್ ಮಾಡ್ತು ಅಂತ ನೋಡ್ತಾ ಹಂಗೆ ಮಂಡೇ ಯಾವ ಥರ ಮಾರ್ಕೆಟು ಮೂಮೆಂಟ್ ಇರುತ್ತೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡೋಣ. ಸೊ ನೋಡಿ, ನಾನು 5 ಮಿನಿಟ್ಸ್ಗೆ ಬಂದೆ. ಸೊ ನೆನ್ನೆ ನಾವು ಗ್ರಾಫ್ನ ನೋಡಬೇಕಾದ್ರೆ ನೆನ್ನೆ ಅಂದ್ಕೊಂಡು ಒಂದು ಗ್ರಾಫ್ ಲೈನ್ ಅಂದರೆ ಒಂದು ಟ್ರೆಂಡ್ ಲೈನ್ನ ಮಾರ್ಕ್ ಮಾಡಿದ್ವಿ. ಇದು ಲಾಸ್ಟ್ ಒಂದು 3 ಡೇಸಿಂದ ಕೂಡ ಈ ಟ್ರೆಂಡ್ ಲೈನ್ ಅದೇ ಥರ ಕಂಟಿನ್ಯೂ ಆಗ್ತಾನೆ ಇದೆ. ಸೊ ಆ್ಯಸ್ ಯೂಶುವಲ್ ನಾವು ನೆನ್ನೆ ಪ್ಲಾನ್ ಮಾಡ್ತಾ ಇದ್ವಿ, ಇಫ್ ಇನ್ ಕೇಸ್ ಗ್ಯಾಪ್ ಡೌನು ಗ್ಯಾಪ್ ಅಪ್ ಏನಾದರೂ ಆದರೆ, ಸೊ ಟ್ರೆಂಡ್ ಲೈನ್ಗಿಂತ ಮೇಲ್ಗಡೆ ಏನಾದರೂ ಬಂದರೆ ಒಂದು ಬುಲ್ಲಿಶ್ ಮೋಡ್ಗೆ ಒಂದು ಪ್ಲಾನ್ ಮಾಡ್ಬೋದು ಟ್ರೇಡ್ನ ಅಂತ ಪ್ಲಾನ್ ಮಾಡಿದ್ವಿ. ಸಪೋಸ್ ಏನಾದರೂ ಈ ಝೋನ್ವರೆಗೂ ಬಂದು ರಿಜೆಕ್ಷನ್ ತೊಗೊಂಡು ಬಂದರೆ ಡೌನ್ ಸೈಡ್ಗೆ ಪ್ಲಾನ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಇನ್ ದ ಸೇಮ್ ಮೋಡ್ ಏನಾಗಿದೆ ಅಂದರೆ ಇವತ್ತು ಮಾರ್ಕೆಟ್ ನಾವು ಯಾವ ಥರ ಮಾರ್ಕಿಂಗಲ್ಲಿ ಝೋನ್ಸ್ ಎಲ್ಲ ಮಾರ್ಕ್ ಮಾಡಿದ್ವೋ ಅದೇ ಥರನೇ ಪರ್ಫಾರ್ಮ್ ಮಾಡಿದೆ. ಸೊ ನೋಡಿ, ಮೊದಲನೇದು ಫಸ್ಟ್ ಏನಾಯಿತು ಅಂದರೆ ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು ಮಾರ್ಕೆಟು. ಒನ್ಸ್ ಗ್ಯಾಪ್ ಡೌನ್ ಓಪನ್ ಆದಮೇಲೆ ನಾವು ಒಂದು ಸಣ್ಣ ಒಂದು ಸಪೋರ್ಟ್ ಲೈನ್ನ ಮಾರ್ಕ್ ಮಾಡಿದ್ವಿ. ಈ ಲೈನ್ ಬ್ರೇಕ್ ಆಗ್ತಾ ಮತ್ತೆ ನಾವು ಮಾರ್ಕ್ ಮಾಡುವಂಥ ಒಂದು ಝೋನ್ಗೆ ಬಂತು. ಬಟ್ ಏನಂದರೆ ನಮ್ಮ ಟ್ರೆಂಡ್ ಲೈನ್ನ ಬ್ರೇಕ್ ಆಗಲಿಲ್ಲ ಅದು. ಅಂದರೆ ಮಾರ್ಕೆಟ್ ಇನ್ನೂ ಕೂಡ ಡೌನಲ್ಲೇ ಮೂವ್ ಆಗ್ತಾ ಬಂತು. ಒನ್ಸ್ ಅಲ್ಲಿ ಬಂದಾದಮೇಲೆ ನೀಟಾಗಿ ಮತ್ತೆ ಅಲ್ಲಿಂದ ನಮಗೆ ಒಂದು ಫಾಲ್ನ ಕಾಣ್ತು. ಫಾಲ್ ಬಂದು ಮತ್ತೆ ಈ ಸಪೋರ್ಟ್ ಲೈನ್ ಏನು ಮಾರ್ಕ್ ಮಾಡಿದ್ವು ಅದೇ ಸಪೋರ್ಟ್ ಲೈನಿಂದನೇ ಮತ್ತೆ ಮೇಲ್ಗಡೆಗೆ ಪುಷ್ ಮಾಡೋದು. ಸೊ ಬೈಯರ್ಸ್ ಮತ್ತೆ ಎಲ್ಲರಿಗೂ ಕೂಡ ನಮ್ಮ ಝೋನ್ಗೆ ತೊಗೊಂಡು ಬಂದರು. ಸೊ ಒನ್ಸ್ ಈ ಝೋನ್ಗೆ ತೊಗೊಂಡು ಬಂದಮೇಲೆ ತುಂಬ ಹೊತ್ತು, ಸೊ ಆಲ್ಮೋಸ್ಟು ಒಂದು 30 to 40 ಮಿನಿಟ್ಸ್ ಏನು ಮಾಡಿದ್ರು ಅಂದರೆ, ಸೊ ಐಯು ಬ್ರೇಕ್ ಆಗಲಿಲ್ಲ, ಲೋನು ಬ್ರೇಕ್ ಆಗಲಿಲ್ಲ. ಇಲ್ಲೇ ಮಾರ್ಕೆಟು ತುಂಬ ಹೊತ್ತು ಸಸ್ಟೈನ್ ಆಯಿತು. ಆಫ್ಟರ್ ದಟ್ ಏನು ಮಾಡ್ತು ಅಂದರೆ ಸ್ಮಾಲ್ ನಾವು ಫಾಲ್ ಆಗೋ ಥರನೇ ತೋರಿಸ್ತು, ಬಟ್ ಫಾಲ್ ಆಗಲಿಲ್ಲ ಅದು. ಸೊ ಏನಾಯಿತು ಅಂದರೆ ಕನ್ಫರ್ಮೇಷನ್ ಇಲ್ಲ, ಇಲ್ಲೆಲ್ಲೂ ಕೂಡ ಒಂದು ಲಿಕ್ವಿಡಿಟಿನ ಗ್ರಾಬ್ ಆಗಲಿ ಏನೂ ಮಾಡಲಿಲ್ಲ. ಬಟ್ ಸಣ್ಣದಾಗಿ ಒಂದು ಕರೆಕ್ಷನ್ ಆಯಿತು. ಸೊ ಕರೆಕ್ಷನ್ ಆದಮೇಲೆ ಏನಾಯಿತು ಅಂದರೆ ಅಗೇನ್ ಮತ್ತೆ ಅದು ಟ್ರೇಡ್ ಯಾರೋ ನಾವು ಪ್ಲಾನ್ ಮಾಡಿರಲಿಲ್ಲ, ಬಟ್ ಸ್ಮಾಲ್ ಕರೆಕ್ಷನ್ ಬಂತು. ಒನ್ಸ್ ಕರೆಕ್ಷನ್ ಬಂದಮೇಲೆ ಸೊ ಅಗೇನ್ ಅದೇನಾಯ್ತು ಅಂದರೆ ಮತ್ತೆ ಬಾಟಮ್ನ ಟಚ್ ಮಾಡ್ತು. ಒನ್ಸ್ ಬಾಟಮ್ನ ಟಚ್ ಮಾಡಿದ್ಮೇಲೆ ಈ ಝೋನ್ನ ಟಚ್ ಮಾಡಿದ್ಮೇಲೆ ನೀಟಾಗಿ ಮತ್ತೆ ಅಲ್ಲಿಂದ ಒಂದು ಫಾಲ್ನ ಕಾಣ್ತು, ಅಪ್ ಟು ಈ ಝೋನ್ವರೆಗೂ ಕೂಡ ಬಂತು. ಅಗೇನ್ ಯಾರಾದರೂ ಪ್ಲಾನ್ ಮಾಡೋರಿದ್ರೆ ಅಗೇನ್ ಏನು ಮಾಡೋದಂದರೆ ಅಗೇನ್ ಮತ್ತೆ ಅದೇ ಝೋನ್ಗೆ ಹೋಯ್ತು. ಸೊ ಆಲ್ಮೋಸ್ಟ್ ನನ್ನ ಪ್ರಕಾರ 1, 2, 3, 4, ಸೊ 4 ಟೈಮ್ಸ್ ಈ ಝೋನ್ನ ಅದು ಟಚ್ ಮಾಡ್ತು. ಸೊ ಎಲ್ಲ ನಾವು ಏನು ಅಂದ್ಕೊಂಡ್ವಿ ಅಂದರೆ, ಸೊ ಸಪೋಸ್ ಏನಾದರೂ 4th ಟೈಮ್ ಬಂದಿದೆ, ಇಫ್ ಇನ್ ಕೇಸ್ ಇವಾಗ ಇದು ಬ್ರೇಕ್ ಆಗಿ ಸೊ ಅಪ್ಪರ್ ಮೋಡ್ಗೆ ಹೋಗುತ್ತೆ ಅಂತ ಪ್ಲಾನ್ ಮಾಡ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಅದು ಏನಾಯ್ತು, ಒಂದು ಸ್ಟ್ರಾಂಗ್ ರಿಜೆಕ್ಷನ್ನ ತೊಗೊಂಡು 5 ಮಿನಿಟ್ಸಲ್ಲಿ. ಒನ್ಸ್ ಆ ರಿಜೆಕ್ಷನ್ನ ತೊಗೊಂಡಾದ್ಮೇಲೆ ಅಲ್ಲಿಂದ ಈ ರಿಜೆಕ್ಷನ್ ತೊಗೊಂಡಿದ ತಕ್ಷಣ ಈ ಪಿನ್ ಬಾರ್ ಯಾರ್ಯಾರು ಪ್ಲಾನ್ ಮಾಡಿದ್ರೋ ಒಳ್ಳೆ ಫಾಲ್, ಅಲ್ಲಿಂದ ಒಂದೇ ಸರಿ ಫಾಲ್ ಬಂದು ಸ್ವಲ್ಪ ರಿಕವರಿ ಆಗಿ ಅಗೇನ್ ಮತ್ತೆ ಫಾಲ್ ಕಾಣ್ತು. ಸೊ ಅಪ್ ಟು ಈ ಲೆವೆಲ್ವರೆಗೂ, ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ 1:5 ಕೂಡ 1:5, 1:6 ಕೂಡ ತುಂಬ ಜನ ಪ್ರಾಫಿಟ್ನ ಬುಕ್ ಮಾಡಿದ್ರು. ಸೊ ಈ ಥರ ನಿಫ್ಟಿ ಗ್ರಾಫ್ ಇದೆ. ಸೊ ಈಗ ನಮಗೆ ನೆಕ್ಸ್ಟ್ ಬರೋಂಥ ಮಂಡೇ ಯಾವ ಥರ ನಮಗೆ ಪರ್ಫಾರ್ಮ್ ಆಗ್ಬೋದು ಅಂತಂದರೆ, ಸೊ ನಾವೆಲ್ಲ ಅಂದ್ಕೊಂಡಂಗೆ ಸೊ ಇನ್ನೂ ಒಂದು ಕೆಳಗಡೆ ಒಂದು ಝೋನ್ ಇದೆ. ಸೊ ಅಂದರೆ ಇನ್ನೂ ಇಲ್ಲಿ ಒಂದು ಸ್ವಲ್ಪ ಈ ಝೋನ್ ಏನಿದೆ ಅಂದರೆ ಟಚ್ ಆಗಿಲ್ಲ ಅದು. ಸೊ ಹಾಗಾಗಿ ಆದರೆ ಸಪೋಸ್ ಏನಾದರೂ ಆದರೆ ಫ್ಲಾಟ್ ಓಪನ್ ಆಗಿ ಮಾರ್ಕೆಟು ಅಗೇನ್ ನಮಗೆ ಅಲ್ಲಿಂದ ಬಂದು ಈ ಝೋನ್ನ ಟಚ್ ಮಾಡಬೇಕು. ಒನ್ಸ್ ಈ ಸಪೋರ್ಟ್ ಲೈನಲ್ಲಿ ಏನಾದರೂ ಒಂದು ಪಿನ್ ಬಾರೋ ಇಲ್ಲ ಬುಲ್ಲಿಶ್ ಆಂಗಲ್ ಪಿನ್ ಏನಾದರೂ ಬಂದರೆ ಮಾರ್ಕೆಟ್ ಇಲ್ಲಿಂದ ಮತ್ತೆ ಅಪ್ ಸೈಡ್ಗೆ ನೀಟಾಗಿ ರ್ಯಾಲಿ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ಯಾರ್ಯಾರು ಪ್ಲ್ಯಾನ್ ಮಾಡಿದ್ರು ಕೂಡ ಇನ್ ಬಿಟ್ವೀನ್ ಈ ಝೋನ್ ಇನ್ ಬಿಟ್ವೀನಲ್ಲಿ ಯಾರು ಕೂಡ ಟ್ರೇಡ್ ಮಾಡಿದ್ರೆ ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಒನ್ಸು ಇಲ್ಲಿಂದ ಐದರ್ ಈ ಝೋನ್ ಆದರೂ ಟಚ್ ಮಾಡಬೇಕು, ಐದರ್ ಇಲ್ಲಿಂದ ಬಂದು ಈ ಝೋನ್ ಆದರೂ ಟಚ್ ಮಾಡಬೇಕು. ಒನ್ಸ್ ಇದನ್ನು ಟಚ್ ಮಾಡಿದ್ಮೇಲೆ ಐದರ್ ಬುಲ್ಲಿಶಾ ಇಲ್ಲಾಂದರೆ ಬೇರಿಶಾ, ಎರಡರಲ್ಲಿ ಒಂದನ್ನು ಪ್ಲಾನ್ ಮಾಡಿದ್ರೆ ಉತ್ತಮವಾದಂಥ ಟ್ರೇಡ್ಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಇದು ನಿಫ್ಟಿ ಅನಾಲಿಸಿಸು.
ನೆಕ್ಸ್ಟ್ ನಾವು ಇವಾಗ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ನ ನೋಡೋಣ. ಸೊ ಬ್ಯಾಂಕ್ ನಿಫ್ಟಿ ಕೂಡ ನಾನು ಇಲ್ಲಿ ನಾನು 1 ಅವರ್ ಟೈಮ್ ಫ್ರೇಮಲ್ಲಿ ನೋಡ್ತಾ ಇದ್ದೀನಿ. ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ನಾವು ಮಾರ್ಕ್ ಮಾಡ್ದಂಗೆ ನೋಡಿ ಇವತ್ತು ನಾನು ಎಲ್ಲ ಎಸ್ಟರ್ಡೇ ಏನು ಮಾರ್ಕಿಂಗ್ಸ್ ಇದೆಯೋ ಸೇಮ್ ಮಾರ್ಕಿಂಗ್ಸಲ್ಲೇ ಇದೆ, ಏನೂ ಚೇಂಜಸ್ ಮಾಡಿಲ್ಲ. ಸೊ ಮುಂಚೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ. ಸೊ ಒನ್ಸು ಮಾರ್ಕ್ ಮಾಡಿದೆ ನೋಡಿ, ಇದು ನಾನು ಮಾರ್ಕ್ ಮಾಡಿರೋದು ಇದು ನೋಡಿ 4 ಅವರ್ಸ್ಗೆ ಹೋಗ್ತಾ ಇದ್ದೀನಿ, ತುಂಬ ಲಾಂಗ್ ಫ್ರೇಮ್ ತೊಗೊಂಡಿದ್ದೀನಿ. ಏನಕ್ಕೆ ಲಾಂಗ್ ಫ್ರೇಮ್ ಅಂದರೆ ಒನ್ಸ್ ಏನಾದರೂ ಈ ಲೈನ್ನ ಅಂದರೆ ಈ ಸಪೋರ್ಟ್ ಲೈನ್ ಏನಾದರೂ ಬ್ರೇಕ್ ಆದರೆ ಮಾರ್ಕೆಟು ಬೀಳೋ ಸಾಧ್ಯತೆಗಳು ತುಂಬ ಇದ್ದಾವೆ. ಯಾಕೆಂದರೆ ಇಲ್ಲಿ ಯಾವುದೇ ಥರನೂ ಕೂಡ ಎಲ್ಲೂ ಕೂಡ ಅಡೆತಡೆಗಳಿಲ್ಲ. ಇಷ್ಟು ಇದರಲ್ಲಿ ಒಂದೇ ಸಾರಿ ಇಲ್ಲಿಂದ ಇಲ್ಲಿಗೆ ಫಾಲೋ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ನನಗೆ ಅನಿಸೋ ಪ್ರಕಾರ ಅಂದರೆ ಆಲ್ರೆಡಿ ಮಾರ್ಕೆಟ್ ಫಾಲ್ ಆಗಿದೆ. ಸೊ ನನಗೆ ಅನಿಸೋ ಪ್ರಕಾರ ಇಲ್ಲಿ ಬಂದು ಒಂದು ಸ್ಮಾಲ್ ಕವರಿಂಗ್ ಆಗುತ್ತೆ ಬುಲ್ ಸೈಡ್ಗೆ ಕವರ್ ಆಗಿ ಮೇಲಕ್ಕೆ ಹೋಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ನಿಫ್ಟಿಯಲ್ಲಿ ಕೂಡ ಅಷ್ಟೇ, ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಷ್ಟೇ. ಸೊ ಇನ್ನು ನಾವು 5 ಮಿನಿಟ್ಸ್ಗೆ ಬರೋಣ. ಸೊ ಇವತ್ತು ಯಾವ ಥರ ಪರ್ಫಾರ್ಮ್ ಮಾಡೋದು ಅಂತ ಒಂದ್ಸರಿ ನೋಡೋಣ. ಸೊ ನಾನು 5 ಮಿನಿಟ್ಸ್ಗೆ ಬಂದೆ. ಸೊ 5 ಮಿನಿಟ್ಸ್ಗೆ ಬಂದಾಗ ಇವತ್ತು ನೋಡಿ ಯಾವ ಥರ ಅಂದರೆ ಇವತ್ತು ಟ್ರೇಡು ತುಂಬ ಅದ್ಭುತವಾದ ಟ್ರೇಡ್ ಅಂತ ಹೇಳ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ ಮಾತ್ರ. ಎಲ್ಲೂ ಕೂಡ ಒಂದ್ಸರಿ ಕೂಡ ಬುಲ್ಗೆ ಅವರು ತಗೊಂಡು ಹೋಗಲಿಲ್ಲ ಆಫ್ಟರ್ ಸರ್ಟನ್ ಟೈಮ್ ಆದಮೇಲೆ. ನೋಡಿ ನಾನೀಗ ಫಸ್ಟ್ ಏನಾಯಿತು ಅಂದರೆ ಗ್ಯಾಪ್ ಡೌನ್ ಓಪನ್ ಆಯಿತು. ಸೊ ಗ್ಯಾಪ್ ಡೌನ್ ಆದಮೇಲೆ ಇಲ್ಲಿ ಇನ್ ಬಿಟ್ವೀನ್ ಅಂದರೆ ನಮ್ಮ ಒಂದು ಝೋನಿಂದ ಇನ್ನೊಂದು ಝೋನ್ಗೆ ಇನ್ ಬಿಟ್ವೀನಲ್ಲಿ ಏನಾದರೂ ಕ್ಯಾಂಡಲ್ಸ್ ಆಗಲಿ ಮಾರ್ಕೆಟ್ ಮೂವ್ಮೆಂಟ್ ಆಗಿ ಇಲ್ಲ ಅಂದರೆ ರೇಂಜ್ ಬೌಂಡಲ್ಲಿ ಏನಾದರೂ ಇಲ್ಲೇ ಫಾರ್ಮೇಷನಲ್ಲಿ ಇದ್ದರೆ ಸೊ ಸಾಧ್ಯವಾದ ಮಟ್ಟಕ್ಕೆ ಅವಾಯ್ಡ್ ಮಾಡಬೇಕು ಅಂತ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ ಪ್ರೀವಿಯಸ್ ನಮ್ಮ ವಿಡಿಯೋಸಲ್ಲೆಲ್ಲನೂ. ಸೇಮ್ ಅದೇ ಥರನೇ ಇಲ್ಲಿತ್ತು. ಸೊ ನಾವೇನು ಪ್ಲಾನ್ ಮಾಡಲಿಲ್ಲ, ಇಲ್ಲಿಂದ ನೀಟಾಗಿ ಬುಲ್ ಸೈಡ್ಗೆ ಹೋಯಿತು. ಒನ್ಸ್ ಬುಲ್ ಸೈಡ್ಗೆ ಹೋದ್ಮೇಲೆ ಸೇಮ್ ನಮ್ಮ ಟ್ರೆಂಡ್ ಲೈನ್ ಏನು ಮಾರ್ಕಿಂಗ್ ಇತ್ತೋ ಈ ಟ್ರೆಂಡ್ ಲೈನ ಬ್ರೇಕ್ ಆಯಿತು. ಸೊ ನೋಡಿ ಇಲ್ಲೊಂದು ಪಿನ್ ಬಾರ್ ಬಂತು. ನಾವೇನು ಮಾಡ್ತೀವಿ ಇನ್ನು ಕರೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಪಿನ್ ಬಾರ್ ಹತ್ರ ಡೌನ್ಗೆ ಪ್ಲಾನ್ ಮಾಡಿದ್ವಿ. ಬಟ್ ಏನು ಅಂದರೆ ಪ್ಲಾನ್ ಮಾಡೋದಕ್ಕೆ ಇಲ್ಲಿ ಇನ್ನೂ ಒಂದಿದೆ, ಈ ಟ್ರೆಂಡ್ ಲೈನ್ ಇದೆ, ಇಮ್ಮಿಡಿಯೇಟ್ಲಿ ಟ್ರೆಂಡ್ ಲೈನ್ ಇದೆ, ಪಿನ್ ಬಾರ್ ಬಂದಿದೆ. ನೋಡಿ ಎಷ್ಟು ನೀಟಾಗಿದೆ ಅಂದರೆ ಪಿನ್ ಬಾರ್ ಬಂದಿದೆ ಇಲ್ಲಿ. ಸೊ ಇದು ಪಿನ್ ಬಾರ್ ಬಂದಿದೆ. ಬಟ್ ಪಿನ್ ಬಾರ್ ಬಂದಿದ್ದ ತಕ್ಷಣ ನಾವು ಸೆಲ್ಗೆ ಪ್ಲಾನ್ ಮಾಡೋಕ್ಕೆ ಇರಲಿಲ್ಲ. ಯಾಕೆಂದರೆ ನೆಕ್ಸ್ಟ್ ಹಂಗೆ ಟ್ರೆಂಡ್ ಲೈನ್ ಇದೆ. ಸೊ ಪಿನ್ ಬಾರ್ ಬಂದರೂ ಕೂಡ ಟ್ರೆಂಡ್ ಲೈನ್ ರಿಜೆಕ್ಷನ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ವೆಯ್ಟ್ ಮಾಡಿದ್ರೆ ಏನಾಯ್ತು ಅಂದರೆ ಮತ್ತೆ ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ರಿಜೆಕ್ಷನ್ ತೊಗೊಂಡು ಮತ್ತೆ ನಮಗೆ ಝೋನ್ಗೆ ರೀಚ್ ಆಗುತ್ತೆ. ಒನ್ಸ್ ಝೋನ್ಗೆ ರೀಚ್ ಆಯಿತು. ಸೊ ಝೋನ್ ಹತ್ರ ಮತ್ತೆ ಬುಲ್ಗೆ ಪ್ಲಾನ್ ಮಾಡೋಣ, ಝೋನ್ ಬ್ರೇಕ್ ಆಗಿದೆ ಅಂತಂದರೆ ಎಲ್ಲೂ ಕೂಡ ಲಿಕ್ವಿಡಿಟಿ ಗ್ರಾಬ್ ಮಾಡಿ ನೋಡಿ. ಈ ಥರ ಕ್ಯಾಂಡಲ್ ಎಲ್ಲಿ ಬರುತ್ತೋ ಇಲ್ಲಿರೋಂಥ ಲಿಕ್ವಿಡಿಟಿನ ಯಾವಾಗ ಗ್ರಾಬ್ ಮಾಡುತ್ತೋ ಅದು ಅಪ್ಪರ್ ಸೈಡ್ ಆಗಿರ್ಬೋದು, ಐದರ್ ಲೋವರ್ ಸೈಡ್. ನೋಡಿ ಇಲ್ಲಿ ಲೋವರ್ ಸೈಡ್ ಗ್ರಾಬ್ ಮಾಡಿದೆ ಅಂದರೆ ಲೋವರ್ ಸೈಡ್ ಗ್ರಾಬ್ ಮಾಡಿದ ತಕ್ಷಣ ನೋಡಿ ಬುಲ್ಗೆ ಹೆಂಗೆ ಹೋಗಿದೆ. ಇನ್ ದ ಸೇಮ್ ಮ್ಯಾನರು ಸೊ ನಾವು ಅವೆಲ್ಲ ಕೂಡ ನೋಡಿದ್ವಿ. ಸೊ ಆ ಥರನೇ ನೋಡಿ ಇಲ್ಲಿ ಎಲ್ಲೂ ಕೂಡ ಗ್ರಾಬ್ ಮಾಡಲಿಲ್ಲ ಅದು. ಹಾಗಾಗಿ ವೆಯ್ಟ್ ಮಾಡಿದ್ವಿ ಝೋನ್ ಹತ್ರ ಏನಾದರೂ ಗ್ರಾಬ್ ಮಾಡಿದ್ರೆ ತೊಗೊಳ್ಳೋಣ ಅಂತ. ಬಟ್ ಇಲ್ಲೆಲ್ಲೂ ಕೂಡ ಗ್ರಾಬ್ ಆಗಲಿಲ್ಲ. ಸೊ ಒನ್ಸ್ ಬಂದು ಇಲ್ಲೇ ತುಂಬ ಹೊತ್ತು ಸಸ್ಟೈನ್ ಆಯಿತು. ಬಂದಾದಮೇಲೆ ಮತ್ತೆ ನೋಡಿ ಮೇಲಕ್ಕೆ ಹೋಗಲಿಲ್ಲ, ಅದು ಯಾವ ಹೈಯರ್ ಐಸ್ನು ಬ್ರೇಕ್ ಮಾಡಲಿಲ್ಲ. ಹಾಗಾಗಿ ಬುಲ್ಗೆ ಪ್ಲಾನ್ ಮಾಡೋದಕ್ಕೆ ಸಾಧ್ಯತೆಗಳು ತುಂಬ ಕಡಿಮೆ ಆಗೋದು. ಮತ್ತೆ ಫಾಲ್ ಆಗುತ್ತೆ ಅಂತ ವೆಯ್ಟ್ ಮಾಡಿದ್ವಿ. ಒನ್ಸ್ ಝೋನ್ ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ನೋಡಿ ಮತ್ತೆ ಇಲ್ಲಿಂದ ಹೋಗಿ ಟ್ರೆಂಡ್ ಲೈನ್, ಇದೊಂದು ಟ್ರೆಂಡ್ ಲೈನ್ ಅಂದರೆ ಆಮೇಲೆ ಮಾರ್ಕ್ ಮಾಡಿದ್ವಿ ನಾವು. ಮತ್ತೆ ಝೋನ್ಗೆ ರೀಚ್ ಆಯಿತು ಟಾಪ್ ಎಂಡ್ಗೆ. ಯಾರ್ಯಾರು ಇಲ್ಲಿ ಸೆಲ್ ಮಾಡಿದ್ರೋ ಅದಾದ ಮೇಲೆ ಅದು ಯಾವುದೇ ಕಾರಣಕ್ಕೂ ಬುಲ್ ಸೈಡ್ಗೆ ಹೋಗಲೇ ಇಲ್ಲ, ನೀಟಾಗಿ ಕರೆಕ್ಷನ್. ಸೊ ಇಲ್ಲಿ ಸ್ವಲ್ಪ ಬಂದಿದ ತಕ್ಷಣ ನಾವು ಟ್ರೆಂಡ್ ಲೈನ್ನ ಮಾರ್ಕ್ ಮಾಡಿದ್ವಿ. ಟ್ರೆಂಡ್ ಲೈನ್ ಐ ಏನಾದರೂ ಬ್ರೇಕ್ ಆದರೆ ನಾವು ಟ್ರೆಂಡ್ನ ಎಕ್ಸಿಕ್ಯೂಟ್ ಎಂಡ್ ಮಾಡೋಣ ಅಂತ, ಇಲ್ಲ ಅಂತಂದರೆ ಟ್ರೇಡ್ ನನಗೆ ಕಂಟಿನ್ಯೂ ಮಾಡೋಣ ಅಂತ. ಅದು ಯಾವ ಕಾರಣಕ್ಕೂ ಮೇಲ್ಗಡೆ ಕ್ಲೋಸಿಂಗೇ ಕೊಡಲಿಲ್ಲ. ಸೊ ಇಲ್ಲಿ ತೊಗೊಂಡಿರೋವಂಥ ಟ್ರೇಡು ಅಪ್ ಟು ಎಂಡ್ವರೆಗೂ ಅದು ಫಾಲ್ ಆಗ್ತಾನೇ ಇದೆ. ಆಲ್ಮೋಸ್ಟ್ 320ವರೆಗೂ ಕೂಡ ವೆಯ್ಟ್ ಮಾಡಿ ಆಮೇಲೆ ಎಕ್ಸಿಕ್ಯೂಟ್ನ ಮಾಡಿರೋವಂಥ ಟ್ರೇಡ್ನ ನಾನು ಎಂಡ್ ಮಾಡಿದೆ. ಅಲ್ಲಿವರೆಗೂ ಇಲ್ಲಿಂದ ಟಾಪಿಂದ ಫ್ರಮ್ ದ ಎಂಡ್ವರೆಗೂ ಕೂಡ ಹೋಲ್ಡ್ ಮಾಡಿ ಒಳ್ಳೆ ಪ್ರಾಫಿಟ್ಸ್ನ ಇವತ್ತು ನಾವು ನೋಡ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ. ಇನ್ನು ನನಗೆ ಮಂಡೇ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತಂದರೆ, ಇಫ್ ಇನ್ ಕೇಸ್ ಟ್ರೆಂಡ್ ಲೈನ್ನ ಬ್ರೇಕ್ ಆದರೆ ಸೊ ನಾವು ಸ್ಮಾಲ್ ಸ್ಟಾಪ್ ಲಾಸ್ ಟ್ರೆಂಡ್ ಲೈನ್ ಕೆಳಗಡೆ ತೊಗೊಂಡು ಇಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ಬುಲ್ ಸೈಡ್ಗೆ ಪ್ಲಾನ್ ಮಾಡ್ಬೋದು. ಐದರ್ ವೇಸ್ ಸಪೋಸ್ ಏನಾದರೂ ಒಂದು ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲಿ, ಸೊ ಗ್ಯಾಪ್ ಅಪ್ ಓಪನ್ ಆದರೆ 5 ಮಿನಿಟ್ಸಲ್ಲಾಗಲಿ ಇಲ್ಲ 15 ಮಿನಿಟ್ಸಲ್ಲಾಗಲಿ ಕ್ಯಾಂಡಲ್ ಕನ್ಫರ್ಮೇಷನ್ನ ತೊಗೊಂಡು ಬುಲ್ ಸೈಡ್ಗೆ ಬಂದರೆ ಬುಲ್ ಸೈಡ್ಗೆ, ಬೇರ್ ಸೈಡ್ಗೆ ಬಂದರೆ ಬೇರ್ ಸೈಡ್ಗೆ. ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಆದರೆ ಇಲ್ಲೆಲ್ಲಾದರೂ ಓಪನ್ ಆದರೆ ಇಲ್ಲಿ ಕನ್ಫರ್ಮೇಷನ್ನ ತೊಗೊಂಡು ಬುಲ್ ಸೈಡ್ಗೆ ಬಂದರೆ ಇಲ್ಲಿಂದ ಬುಲ್ಗೆ ಪ್ಲಾನ್ ಮಾಡ್ಬೋದು, ಐದರ್ ವೈಸ್ ಸೆಲ್ಗೆ ಬಂದರೆ ಸೆಲ್ಗೆ ಪ್ಲಾನ್ ಮಾಡ್ಬೋದು. ಆಲ್ಮೋಸ್ಟ್ ಕರೆಕ್ಷನ್ ಆಗಿದೆ, ಒಂದು ಸ್ಮಾಲ್ ಒಂದು ರಿಕವರಿ ಆಗ್ಬೋದು. ಸೊ ರಿಕವರಿ ಆದಮೇಲೆ ಮತ್ತೆ ಕೂಡ ಫಾಲ್ ಆಗುವಂಥ ಚಾನ್ಸಸ್ ಇದ್ದಾವೆ.
ಸೊ ಬಟ್ ಇವತ್ತು ಫಸ್ಟ್ ಡೇ ಕಾಂಟ್ರಾಕ್ಟ್ಸ್ ಎಲ್ಲ ಮಂತ್ಲಿ ಕಾಂಟ್ರಾಕ್ಟ್ಸ್ ಓಪನ್ ಆಗಿದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಇವತ್ತು ಫಸ್ಟಲ್ಲಿ ಒಂದಷ್ಟು ರ್ಯಾಲಿ ಕಂಡ್ವಿ ಬುಲ್ ಸೈಡ್ಗೆ. ಆಫ್ಟರ್ ದಟ್ ಏನು ಮಾಡಿದ್ರು, ಸೊ ಎಲ್ಲ ಕೂಡ ಸೆಲ್ ಸೈಡ್ಗೆ ಮಾರ್ಕೆಟ್ನ ತೊಗೊಂಡು ಬಂದರು. ಸೊ ಈಗ ನಾವು ಮತ್ತೆ ಬ್ಯಾಂಕ್ ನಿಫ್ಟಿನ ನೋಡಿದ್ವಿ. ಸೆನ್ಸೆಕ್ಸ್ ಯಾವ ಥರ ಪರ್ಫಾರ್ಮ್ ಆಗುತ್ತೆ ನೋಡೋಣ. ಸೊ ಸೆನ್ಸೆಕ್ಸ್ ಕೂಡ ಅಷ್ಟೇ ಆಲ್ಮೋಸ್ಟ್ ನಿಫ್ಟಿ ಚಾರ್ಟ್ ಯಾವ ಥರ ಪರ್ಫಾರ್ಮ್ ಮಾಡಿದೆಯೋ ಸೇಮ್ ಅದೇ ಥರನೇ ಪರ್ಫಾರ್ಮ್ ಆಯಿತು. ನೋಡಿ ಇದನ್ನು 5 ಮಿನಿಟ್ಸ್ ಚಾರ್ಟಲ್ಲಿ ಇದ್ದೀನಿ. ಒನ್ಸ್ ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು. ಗ್ಯಾಪ್ ಡೌನ್ ಆದಮೇಲೆ ಮಾರ್ಕೆಟ್ ನೀಟಾಗಿ ಮೇಲ್ಗಡೆ ತೊಗೊಂಡು ಬಂದರು. ಟ್ರೆಂಡ್ ಲೈನ್ ಇತ್ತು, ಟ್ರೆಂಡ್ ಲೈನ್ ರಿಜೆಕ್ಷನ್ ಆಯಿತು. ಅಗೇನ್ ಟ್ರೆಂಡ್ ಲೈನಿಂದ ಡೌನ್ಗೆ ಬಂತು. ಸೊ ಡೌನ್ಗೆ ಬಂದಮೇಲೆ ಫಸ್ಟ್ ಅದು ಬೇಸ್ ಇಲ್ಲಿ ಮೈನರ್ ಸಪೋರ್ಟ್ ಲೈನ್ ಏನು ಮಾರ್ಕ್ ಮಾಡಿದ್ರು ಆ ಮೈನರ್ ಸಪೋರ್ಟಿಂದ ಮತ್ತೆ ರಿಜೆಕ್ಷನ್ ಆಯಿತು. ಅಗೇನ್ ಬಂದು ನೋಡಿ, ನಾವು ಇಷ್ಟುದ್ರಲ್ಲೂ ಒಂದು ಟ್ರೇಡ್ ಕೂಡ ಪ್ಲಾನ್ ಮಾಡಿಲ್ಲ. ವೈ? ಬಿಕಾಸ್ ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲಿ ಲೋವರ್ಸ್ ಬ್ರೇಕ್ ಆಗ್ತಾ ಇಲ್ಲ, ಇಲ್ಲೊಂದು ರಿಜೆಕ್ಷನ್ಗೆ ಟ್ರೆಂಡ್ ಲೈನ್ ಇದೆ, ಟ್ರೆಂಡ್ ಲೈನ್ ಹತ್ರ ಬ್ರೇಕ್ ಆಗ್ತಾ ಇಲ್ಲ. ಇಲ್ಲೇ ಒಂದಷ್ಟೊತ್ತು ಅದು ಏನಾಗೋಯ್ತು ಅಂದರೆ ಸೈಡ್ ವೇಸ್ ಥರ ಆಗೋಯ್ತು. ಈ ರೇಂಜ್ ಬೌಂಡ್ ಬ್ರೇಕ್ ಆಗೋವರೆಗೂ ಕೂಡ ಟ್ರೇಡ್ನ ಪ್ಲಾನ್ ಮಾಡೋದಕ್ಕೆ ಅವಕಾಶಗಳು ತುಂಬ ಕಡಿಮೆ ಇದ್ವು. ಹಾಗಾಗಿ ನಾವು ಪ್ಲಾನ್ ಮಾಡಲಿಲ್ಲ. ಒನ್ಸ್ ನೋಡಿ ಇದು ಡೇ ಐನ ಮಾರ್ಕ್ ಮಾಡ್ಕೊಂಡ್ವಿ. ಡೇ ಐ ಇಲ್ಲಿ ಮಾರ್ಕ್ ಇತ್ತು. ಈ ಮಾರ್ಕ್ ಹತ್ರ ಬಂದಾಗ ಪ್ಲಾನ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಒನ್ಸ್ ಇಲ್ಲಿ ಬಂದಮೇಲೆ ಒಂದು ಸ್ಮಾಲ್ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಸೈಡ್ ವೇಸ್ ಆಯಿತು. ಅಗೇನ್ ನಮ್ಮ ಝೋನ್ ಯಾವಾಗ ಬ್ರೇಕ್ ಆಯಿತೋ ಅವಾಗ ಒಂದು ಡೌನ್ ಸೈಡ್ಗೆ ಒಂದು ಫಾಲ್ನ ನೋಡಿದ್ವಿ. ಅದಕ್ಕಿಂತ ಒಳ್ಳೆ ಟ್ರೇಡ್ ಅಂದರೆ ಇಲ್ಲಿ ಬಂದಮೇಲೆ ಬುಲ್ ಸೈಡ್ಗೆ ಹೋಗೋ ಥರನೇ ಬ್ರೇಕಿಂಗ್ ಕೊಡ್ತು. ಬಟ್ ಆ ಬ್ರೇಕ್ ಸಸ್ಟೈನ್ ಆಗಲಿಲ್ಲ. ಒನ್ಸ್ ಈ ಕನ್ಫರ್ಮೇಷನ್, ಈ ಲಿಕ್ವಿಡಿಟಿ ಗ್ರಾಬಿಂಗ್ ಕನ್ಫರ್ಮೇಷನ್ ಬಂದ ಕೂಡಲೇ ಯಾರ್ಯಾರು ಪ್ಲಾನ್ ಮಾಡಿದ್ರೋ ಅಲ್ಲಿಂದ ನಮ್ಮ ಬ್ಯಾಂಕ್ ನಿಫ್ಟಿಯಲ್ಲಿ ಕಂಡಂಗೆ ನೀಟಾಗಿ ಅಲ್ಲಿಂದ ಅಪ್ ಟು ಎಂಡ್ವರೆಗೂ, ಅಪ್ ಟು ಝೋನ್ವರೆಗೂ ಕೂಡ ಪ್ರಾಫಿಟ್ನ ಬುಕ್ ಮಾಡೋದಕ್ಕೆ ಒಳ್ಳೆ ಸಾಧ್ಯತೆಗಳಿತ್ತು ಇವತ್ತು ಸೆನ್ಸೆಕ್ಸ್ ಆಗಿ. ಇನ್ ದ ಸೇಮ್ ಮ್ಯಾನರ್ ನಮಗೆ ಮಂಡೇ ಯಾವ ಥರ ಆಗುತ್ತೆ ಅಂತ ನೋಡೋಣ. ನೋಡಿ ಆಲ್ರೆಡಿ ಝೋನ್ ಹತ್ರ ಸಸ್ಟೈನ್ ಆಗಿದ್ರೆ ಏನಾಗಿದೆ ಅಂದರೆ ಬುಲ್ ಸೈಡ್ಗೆ ಕೊಟ್ಟು ಕ್ಲೋಸ್ ಮಾಡಿದ್ದಾರೆ ಮಾರ್ಕೆಟ್ನ. ಅಂದರೆ ಬುಲ್ಲರ್ಸ್ನ ಆ್ಯಕ್ಟಿವ್ ಮಾಡಿ ಅಲ್ಲಿಗೆ ಕ್ಲೋಸ್ ಆಗಿದೆ. ಇದು ಟ್ರ್ಯಾಪ್ ಕೂಡ ಆಗ್ಬೋದು ಮಂಡೇಗೆ. ಹಾಗಾಗಿ ಇಲ್ಲಿ ಕನ್ಫರ್ಮೇಷನ್ ಇನ್ನೊಂದ್ಸರಿ ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ಸಪೋಸ್ ಗ್ಯಾಪ್ ಡೌನ್ ಆಗಿ ಇಲ್ಲಿ ಏನಾದರೂ ಮತ್ತೆ ಕನ್ಫರ್ಮೇಷನ್ ಬುಲ್ ಸೈಡ್ ಸಿಕ್ಕಿದ್ರೆ ಇಲ್ಲಿಂದ ಇಲ್ಲಿಗೆ ಪ್ಲಾನ್ ಮಾಡ್ಬೋದು. ಇಫ್ ಇನ್ ಕೇಸ್ ಏನಾದರೂ ಈ ಝೋನ್ನ ಬ್ರೇಕ್ ಆಗಿ ಏನಾದರೂ ಡೌನ್ ಸೈಡ್ಗೆ ಕನ್ಫರ್ಮೇಷನ್ ಬಂದರೆ ನಾವು ಡೌನ್ ಸೈಡ್ಗೆ ಪ್ಲಾನ್ ಮಾಡ್ಬೋದು. ಅಪ್ ಟು ಎಲ್ಲರಿಗೂ ಪ್ಲಾನ್ ಮಾಡಿ ಡೌನ್ ಸೈಡ್ಗೆ ಅಂದರೆ ಸಪೋಸ್ ಡೌನ್ ಸೈಡ್ಗೆ ಬಂತು ಅಂತ ಅಂದ್ಕೊಳ್ಳಿ, ಗ್ಯಾಪ್ ಡೌನ್ ಆಯಿತು. ಸೊ ಇಲ್ಲಿ ಕನ್ಫರ್ಮೇಷನ್ ಬಂತು. ಒನ್ಸ್ ಕನ್ಫರ್ಮೇಷನ್ ಬಂದು ಫಾಲಿಂಗ್ ಸ್ಟಾರ್ಟ್ ಆದರೆ ಈ ಟ್ರೆಂಡ್ ಲೈನ್ ನಿಯರ್ ಬರೋವರೆಗೂ ಪ್ಲಾನ್ ಮಾಡ್ಬೋದು. ಆಫ್ಟರ್ ದಟ್ ಒಂದು ಸ್ಮಾಲ್ ರಿಕವರಿ ಆಗಿ ಅಗೇನ್ ಫಾಲೋ ಆಗ್ಬೋದು. ಸೊ ನಾವು ಸ್ವಿಂಗ್ನ ಕ್ಯಾಪ್ಚರ್ ಮಾಡೋದ್ರಿಂದ ಇಲ್ಲಿವರೆಗೂ ಬಂದಾಗ ಎಕ್ಸಿಟ್ ಆದರೆ ತುಂಬ ಒಳ್ಳೆಯದು. ಆಮೇಲೆ ಬೇಕಾದ್ರೆ ಮತ್ತೆ ಕನ್ಫರ್ಮೇಷನ್ಸ್ ಎಲ್ಲ ಟ್ರೇಡ್ ಬಂದ ಅಗೇನ್ ಮತ್ತೆ ಝೋನ್ವರೆಗೂ ಬೇಕಾದರೆ ನಾವು ಪ್ಲಾನ್ ಮಾಡ್ಬೋದು. ಸೊ ಇದು ನಮಗೆ ಸೆನ್ಸೆಕ್ಸಲ್ಲಿ ನಮಗೆ ಕೊಟ್ಟಿರೋಂಥ ಒಂದು ಚಾರ್ಟ್ ಅನಾಲಿಸಿಸ್ ಆಗಿರುತ್ತೆ. ಸೊ ಐ ಹೋಪ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಎಲ್ಲ ಕೂಡ ಅರ್ಥ ಆಗಿದೆ ಅಂದ್ಕೊತೀನಿ. ಒಳ್ಳೆ ಪ್ರಾಫಿಟ್ನ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.